ಏಕಾಏಕಿ ಆ ವಿಷಯ ಕೂಡ ಮರೆತು ಹೋಗುತ್ತೆ. ನಂತರ 26/9/2012ಕ್ಕೆ ಇನ್ನೊಂದು ನೋಟಿಸ್ ಹೋಗುತ್ತೆ. ಸ್ವತಃ ಡಿಸಿ ಕಚೇರಿಯಿಂದ ನಿತ್ಯಾನಂದನ ಧ್ಯಾನಪೀಠಂಗೆ ಹೋಗಿರುವಂತಹ ನೋಟಿಸ್. ಅದು ಕೂಡ ಇದೇ ಭಾಷೆಯಲ್ಲಿರುವಂಥದ್ದು, ನಿಮ್ಮನ್ನ ಹೊರದೂಡ್ತೀವಿ ಅಂತ. ಅದಕ್ಕೆ 9/10/2012ನೇ ತಾರೀಖಿನ ದಿನ ಧ್ಯಾನಪೀಠಂನಿಂದ ಉತ್ತರ ಬರುತ್ತೆ ಡಿಸಿ ಆಫೀಸ್ಗೆ. ನಿತ್ಯಾನಂದನ ಪರವಾಗಿ ಮಾ ನಿತ್ಯಾನಂದ ರಾಗಸುಧಾ ಈ ಒಂದು ಪತ್ರವನ್ನ ಬರೀತಾರೆ ಮಧುಸೂದನ್. ಅದರಲ್ಲಿ ಹೇಳುವಂಥದ್ದು 4 ವಾರಗಳ ಕಾಲಾವಕಾಶವನ್ನ ಕೊಡಿ ಅಂತ, ಮತ್ತೆ ಕಾಲಾವಕಾಶವನ್ನ ವಿಸ್ತರಿಸಿ ಅನ್ನುವಂಥದ್ದು. ಆ ನಂತರ ಧ್ಯಾನಪೀಠಂನಿಂದ ಯಾವುದೇ ರೀತಿಯಾದಂತಹ ಉತ್ತರ ಅಧಿಕಾರಿಗಳಿಗೆ ಬರೋದಿಲ್ಲ. ಅದರ ಅರ್ಥ ಅವರು ತಮ್ಮ ಅನಧಿಕೃತ ಕಟ್ಟಡಗಳನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಯಾವುದೇ ದಾಖಲೆಗಳನ್ನ ಹೊಂದಿಲ್ಲ ಅನ್ನುವಂಥದ್ದು. ಆ ನಂತರ ನಿತ್ಯಾನಂದನ ವಿಷಯದಲ್ಲಿ ಹಲವು ಗಲಾಟೆಗಳಾದ ನಂತರ ಪ್ರಾದೇಶಿಕ ಆಯುಕ್ತರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, ಕಾನೂನು ಮತ್ತು ಸುವ್ಯವಸ್ಥೆ ಇವರು ಒಂದು ವಿಸ್ತೃತವಾದ ತನಿಖಾ ವರದಿಯನ್ನ ಕೊಡೋದಕ್ಕೆ ಕೇಳ್ತಾರೆ. ಆ ತನಿಖಾ ವರದಿಯ ಪ್ರತಿ ಕೂಡ ನನ್ನ ಕೈಯಲ್ಲಿರುವಂತದ್ದು. ಇದು 26/6/2012ಕ್ಕೆ ಸಲ್ಲಿಕೆಯಾಗಿರುವಂತಹ ವರದಿಯ ಪ್ರತಿ. ಇದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಲಾಗುತ್ತೆ, ಜಿಲ್ಲಾಡಳಿತವು ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 96ರ ಅಡಿ ದಂಡ ವಿಧಿಸಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿರುತ್ತಾರೆ ಅನ್ನುವಂತಹ ಮಾತು. ಅದರ ಜೊತೆಗೆ ನಿತ್ಯಾನಂದನ ಆಶ್ರಮದ ಒಳಗಡೆ ನಡೀತಾ ಇರುವಂತಹ ಒಂದು ಶಾಲೆ ಏನಿದೆ, ಆ ಶಾಲೆ ಕೂಡ ಅನಧಿಕೃತ. ಅಲ್ಲಿನ ಮಕ್ಕಳನ್ನ ತಕ್ಷಣ ಅವರವರ ಜೈವಿಕ ಪೋಷಕರಿಗೆ ಒಪ್ಪಿಸಬೇಕು ಅನ್ನುವಂಥದ್ದು ಕೂಡ ಈ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗುತ್ತೆ. ಅದರ ಜೊತೆಗೆ ನಿತ್ಯಾನಂದ ತನ್ನ ಕೃಷಿ ಉದ್ದೇಶದ ಭೂಮಿಗಾಗಿ ಕಟ್ಟಡ ಕಟ್ಕೊಳ್ಳೋ ವಿಷಯದಲ್ಲಿ ಯಾವ್ಯಾವ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಸ್ಪಷ್ಟವಾದ ಉಲ್ಲೇಖ ಕೂಡ ಇದರಲ್ಲಿ ಇರುವಂಥದ್ದು. ಹೀಗೆ ಆನ್ ರೆಕಾರ್ಡ್ ದಾಖಲೆಗಳಿರುವಾಗಲೂ ಕೂಡ ಸರ್ಕಾರ ಇನ್ನೂವರೆಗೂ ಹೇಳುತ್ತೆ ಆ ರೀತಿಯಾದಂತಹ ಅಕ್ರಮ ನಡೆದಿರೋದು ಕಂಡು ಬಂದ್ರೆ ನಿತ್ಯಾನಂದನ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನ. ಈ ಅಕ್ರಮಗಳು ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಇದು ಮತ್ತೆ ಇನ್ನೊಂದು ಇದೇ ರೀತಿಯ ನಾಟಕದ ತನಿಖೆ ಆಗುತ್ತಾ ಅನ್ನುವಂಥದ್ದು ಸಹಜವಾಗಿ ಹೇಳ್ತಾ ಇರುವಂತಹ ಪ್ರಶ್ನೆ ಮಧುಸೂದನ್. ಈಗಾಗಲೇ ಇಂಥ 3 ತನಿಖೆಗಳು ನಡೆದಿದೆ. 3 ತನಿಖೆಗಳ ಪೈಕಿ ಒಂದೇ ಒಂದು ತನಿಖೆಯಲ್ಲೂ ಕೂಡ ನಿತ್ಯಾನಂದ ಅಕ್ರಮ ಮಾಡಿಲ್ಲ ಅನ್ನುವಂತಹ ವರದಿ ಬಂದಿಲ್ಲ. 3 ತನಿಖೆಗಳಲ್ಲಿ ನಿತ್ಯಾನಂದ ಕಟ್ಟಡ ಕಾಮಗಾರಿಯ ವಿಷಯದಲ್ಲಿ ಅಕ್ರಮಗಳನ್ನ ಎಸಗಿದಾನೆ ಅನ್ನುವಂಥದ್ದೇ. ತಹಶೀಲ್ದಾರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಲಿಖಿತ ಉತ್ತರ ಬರದೇ ಹೋದಲ್ಲಿ ನಿಮ್ಮ ಶಿಷ್ಯ ವೃಂದವನ್ನ ಆಶ್ರಮದಿಂದ ಹೊರಗೆ ದಬ್ಬಿ ಆಶ್ರಮವನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ 1.5 ವರ್ಷದ ಹಿಂದೆ ತಹಶೀಲ್ದಾರ್ ಹೇಳಿರುವಂತದ್ದು. ಈ 3 ತನಿಖೆಗಳ ನಂತರ ಕೂಡ ಈಗ 4ನೆಯ ತನಿಖೆಯ ಮಾತನ್ನ ಚೀಫ್ ಮಿನಿಸ್ಟರ್ ಹೇಳ್ತಾ ಇರೋದು ನೋಡಿದ್ರೆ ಒಂದು ರೀತಿಯಲ್ಲಿ ಅದು ಹಾಸ್ಯಾಸ್ಪದ ಅನಿಸ್ತಾ ಇದೆ. ನನಗೆ ಇನ್ನೊಂದು ತನಿಖೆಯ ಅವಶ್ಯಕತೆ ಯಾಕಿದೆ ಅನ್ನುವಂಥದ್ದು ಮೊಟ್ಟ ಮೊದಲಿಗೆ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ 3 ತನಿಖೆಗಳಾಗಿದೆ, 3 ತನಿಖಾ ವರದಿಗಳು ಇಲ್ಲಿದೆ. ಸರ್ಕಾರಗಳು ಬದಲಾದಾಗೆ ಒಂದೊಂದು ಕೇಸಿನ ಮೇಲೆ ಹೊಸ ತನಿಖೆಗಳನ್ನ ಮಾಡೋದಾದ್ರೆ ಎಲ್ಲ ಪ್ರಕರಣಗಳ ವಿಷಯದಲ್ಲೂ ಇದು ಅಪ್ಲೈ ಆಗುತ್ತೆ ಹೇಗೆ ಅನ್ನುವಂಥದ್ದು ಬೇಸಿಕ್ ಪ್ರಶ್ನೆ ಆಗುತ್ತೆ. ನಿತ್ಯಾನಂದ ಸ್ವಾಮಿಯ ಅವಾಂತರಗಳ ಬಗ್ಗೆ ಹೇಳೋದು ಇನ್ನೂ ಬಾಕಿ ಇದೆ. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ಬಗ್ಗೆನೂ ಹೇಳಬೇಕು. ರಾಮನಗರ ಜಿಲ್ಲೆ ಹಾಗೂ ಪೊಲೀಸ್ ಅಧೀಕ್ಷಕರು ರಾಮನಗರ ಜಿಲ್ಲೆ ರಾಮನಗರದವರು ನೀಡಿರುವಂತಹ ವರದಿಗಳನ್ನು ಪರಿಶೀಲನೆ ನಡೆಸಿ ಪ್ರಾದೇಶಿಕ ಆಯುಕ್ತರು ಒಂದು ವರದಿಯನ್ನು ಸಲ್ಲಿಸಿದರು. ಬೆಂಗಳೂರು ವಿಭಾಗದ ವಿಚಾರಣಾಧಿಕಾರಿಗಳು ಹಾಗೂ ಪ್ರಾದೇಶಿಕ ಆಯುಕ್ತರು ತನಿಖಾ ವರದಿಯನ್ನ ನೀಡಿದರು. ಅದರಲ್ಲಿಯೂ ಬಿಡದಿ ಧ್ಯಾನಪೀಠ ಆಶ್ರಮದಲ್ಲಿ ಭೂಮಿಯನ್ನ ವ್ಯವಸಾಯೇತರ ಚಟುವಟಿಕೆಗೆ ಬಳಕೆ ಮಾಡಿಕೊಂಡಿರುವುದನ್ನು ಉಲ್ಲೇಖ ಮಾಡಲಾಗಿದೆ. ಆ ವರದಿಯಲ್ಲಿ ಅಕ್ರಮವಾಗಿ ಆಶ್ರಮದ ಒಳಗೆ ನಿರ್ಮಿಸಲಾಗಿರುವಂತಹ ಕಟ್ಟಡಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಕಲ್ಪತರು ಸಭಾಂಗಣ, ಗುರುಕುಲ, ಗೋದಾಮ್ ಮತ್ತು ಹಳೆ ಕಚೇರಿ,
ನಗೆ ಕುಟೀರ, ಪ್ರವಚನ ಕೊಠಡಿ, ಅಡಿಗೆ ಮನೆ ಮತ್ತು ಉಗ್ರಾಣ, ಚಿತ್ತಸಭಾ, ಪ್ರಚಾರ ಕಚೇರಿ ಎಲ್ಲವೂ ಅಕ್ರಮ ಅನ್ನೋದನ್ನ ಸರ್ಕಾರಿ ಅಧಿಕಾರಿಗಳು ಆ ರಿಪೋರ್ಟ್ನಲ್ಲಿಯೇ ಹೇಳಲಾಗಿದೆ. ಇದಕ್ಕಿಂತ ಮತ್ತಿನ್ಯಾವ ತನಿಖೆಯನ್ನು ನಡೆಸಬೇಕು ಹೇಳಿ. ಅದೇ ರಿಪೋರ್ಟ್ನಲ್ಲಿ ಹಕ್ಕು ಬದಲಾವಣೆ ಸಮಯದಲ್ಲಿ ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 128ರಂತೆ ಮ್ಯೂಟೇಷನ್ ಪೂರ್ವ ನಕ್ಷೆಯನ್ನ ಹಾಜರುಪಡಿಸಲಾಗಿಲ್ಲ ಅನ್ನೋದನ್ನ ತಿಳಿಸಲಾಗಿದೆ. ಇದರಲ್ಲಿ ಉಪನೋಂದಣಾಧಿಕಾರಿ ಹಾಗೂ ಕಂದಾಯ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಹೇಳಿರೋದನ್ನ ನಮೂದು ತಮಿಳು ನಟಿ ರಂಜಿತಾ ಜೊತೆ ರಾಸಲೀಲೆ ಪ್ರಕರಣದಲ್ಲಿ ರಾತ್ರೋರಾತ್ರಿ ಕುಖ್ಯಾತಿಯಾದವರು. ಬಳಿಕ ಜೈಲು ಸೇರಿದರು. ನಿತ್ಯಾನಂದ ಸ್ವಾಮಿ ಬಗ್ಗೆ ದೇಶ ವಿದೇಶದಲ್ಲಿ ಟೀಕೆಗಳು ವ್ಯಕ್ತವಾದವು. ನಂತರ ನಿತ್ಯಾನಂದ ಸ್ವಾಮಿಯವರು ತನ್ನ ಕಳೆದು ಹೋದ ವರ್ಚಸ್ಸನ್ನ ವಾಪಸ್ಸು ಪಡೆಯೋದಕ್ಕೆ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡಿದರು. ಆಮೇಲೆ ಕುಂಡಲಿನಿ ಪ್ರಯೋಗ ಮಾಡಿದರು. ಎಲ್ಲಾ ಭಕ್ತ ಕುಂಡಲಿನಿಯನ್ನು ಒಟ್ಟಿಗೆ ಜಾಗೃತಗೊಳಿಸಿ ನಗೆಪಾಟಲಿಗೀಡಾದರು. ನಿತ್ಯಾನಂದ ಸ್ವಾಮಿಯ ಭಾರೀ ಸಾಮ್ರಾಜ್ಯ ಮುಳುಗೋ ಹಂತದಲ್ಲಿತ್ತು. ಆಗ ಹುಲ್ಲುಕಡ್ಡಿಯ ಆಸರೆಯಂತೆ ಬಂದಿದ್ದೇ ಮಧುರೈನ ಅಧೀನಂ ಪೀಠದ ಹಿರಿಯ ಗುರುಗಳು ಅರುಣಗಿರಿನಾಥರು. ಬಳಿಕ ಅಲ್ಲೂ ವಿವಾದ ಹುಟ್ಟಿಕೊಂಡು ಆ ಮಠವನ್ನು ಬಿಡಬೇಕಾಗಿ ಬಂತು ನೋಡಿ. ಸರ್ಕಾರ ಬರೀ ತನಿಖೆ ಮಾಡಿದ್ರೆ ಮಾತ್ರ ಸಾಲದು, ಆ ನಂತರ ಕ್ರಮ ಕೈಗೊಳ್ಳಬೇಕು. ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ನಿತ್ಯಾನಂದ ಸ್ವಾಮಿಯ ಧ್ಯಾನಪೀಠ ಆಶ್ರಮ ಇವತ್ತು ಇಷ್ಟು ಸುದ್ದಿ ಆಗ್ತಿರ್ಲಿಲ್ಲ. ಇದುವೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.